ನಿಖಿತಾ, ಗುಡ್ ಈವ್ನಿಂಗ್. ಸಾಯಿಗೋಲ್ಡ್ ಪ್ಯಾಲೇಸ್ ಕ್ವೀನ್ಸ್ ಅಂತ ಸರ್ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಇಡೀ ಟೀಮಲ್ಲಿ ಆ ಒಂದು ಜೋಶ್ ಇದೆ. ಆ್ಯಂಡ್ ಆಲ್ಸೋ ಪ್ರಾಕ್ಟೀಸ್ ಸೆಕ್ಷನಲ್ಲಿ ಎಲ್ಲರೂ ನಮ್ಮ ಟೀಮ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಹಾಗೆ ಎಲ್ಲರೂ ಇದೊಂದು ಹೆಲ್ತಿ ಗೇಮ್ ಥರ ಆಡಬೇಕು. ಬಿಕಾಸ್ ನವರಸನ್ ಅವ್ರು ಹೇಳಿದಾಗೆ ಇಟ್ಸ್ ಅ ದೇಸಿ ಗೇಮ್. ಆ್ಯಂಡ್ ನಾವು ಮೇನ್ ಈ ಟೂರ್ನಮೆಂಟ್ ನಡೆಸ್ತಾ ಇರೋ ಉದ್ದೇಶನೇ ಏನಂತಂದರೆ ಈ ಒಂದು ಕಬಡ್ಡಿನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಬೇಕು ಅಂತ. ಸೊ ಎಲ್ಲರೂ ಹುಡುಗಿರು ಆಡ್ತಿದ್ರ, ಎಲ್ಲರೂ ಸೇಫಾಗಿ ಆಡಿ. ಆ್ಯಂಡ್ ಎಸ್, ಐ ಥಿಂಕ್ ವಿ ವಿಲ್ ರಾಕ್ ದಿಸ್ ಟೂರ್ನಮೆಂಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದಿ ಎವ್ರಿ ಟೀಮ್. ಆ್ಯಂಡ್ ನಮ್ಮ ಟೀಮ್ಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್. ಥ್ಯಾಂಕ್ ಯು. ಹೇಗಿದೆ ಟೀಮ್ ಪ್ರಿಪ್ರೇಷನ್ ಆಟಕ್ಕೆ? ಎಸ್, ಅದೇ ಹೇಳಿದ್ನಲ್ಲ, ನಮ್ಮ ಟೀಮ್ ಅಂದರೆ ಎಲ್ಲ ಟೀಮು ನೋಡ್ತಾ ಇದ್ದೀವಿ. ತುಂಬ ಹೆಲ್ದಿ ಅನ್ನೋ ಕಾಂಪಿಟೇಷನ್ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ದಾರೆ. ಬಟ್ ಎಲ್ಲರೂ ತುಂಬ ಜೋಶಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಹೋಪ್ ಎಲ್ಲರೂ ಸೇಫ್ ಆಗಿ ಆಡಲಿ ಅಂತ ಅನ್ಕೊಳ್ತೀನಿ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರವಣ ಸರ್, ತುಂಬ ಅದ್ಭುತವಾದ ಮಾತುಗಳನ್ನ ಹೇಳಿದ. ಈಗ ತಾನೇ ಯುಗಾದಿ ಆಗಿದೆ. ಯುಗಾದಿ ಇಸ್ ನಥಿಂಗ್ ಬಟ್ ಹೊಸ ವರ್ಷ, ಹೊಸ ವರ್ಷಕ್ಕೆ ಹೊಸ ಆಟ. ನಿಮ್ಗೆಲ್ಲರಿಗೂ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಒಂದು ಕ್ರಿಕೆಟ್ ಬ್ಯಾಟು ಬಾಲು ಎಲ್ಲ ಹಿಡ್ಕೊಂಬಂದ್ರೆ ಗೊತ್ತಾಗುತ್ತೆ ಅದು ಕ್ರಿಕೆಟ್ ಅಂತ. ಫುಟ್ಬಾಲ್ ಹಿಡ್ಕೊಂಬಂದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಫುಟ್ಬಾಲ್ ಮ್ಯಾಚ್ ಆಡ್ತಾರೆ ಅಂತ. ಎದುರಾಳಿಗೆ ತೊಡೆ ತಟ್ಟಿ ಬಾಗುರು ಒಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳೋದೇ ಕಬಡ್ಡಿ. ಅದನ್ನು ನೀವೆಲ್ಲರೂ ಆಡ್ತಿದ್ದೀರಿ. ಸೊ ಫ್ಯಾಬ್ಯುಲಸ್ ಜಾಬ್. ಎಲ್ಲರೂ ಆರಾಮಾಗಿ ಆಡಿ, ಹುಷಾರಾಗಿ ಆಡಿ. ಕಾಂಪಿಟೇಟಿವ್ ಸ್ಪಿರಿಟ್ ಎಲ್ಲರಲ್ಲೂ ಇದೆ. ಆ್ಯಂಡ್ ಗುಡ್ ಲಕ್ಸ್ ಟು ಈಚ್ ಒನ್ ಆಫ್ ಯು. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಟೀಮ್ಗೆ ಗುಡ್ ಲಕ್ಸ್. ಗುಡ್ ಲಕ್ಸ್ ಟು ಅಸ್. ಹೇಗಿದೆ ತಯಾರಿ ಐಶು? ನೀವು ಎಲ್ಲೇ ಯಾವುದೇ ಟ್ರಿಪ್ ಹೋಗ್ಬೇಕಾದ್ರೆ, ಮದುವೆ ಆಗಿರೋ ಹನಿಮೂನ್ಗೆ ಹೋಗ್ಬೇಕಾದ್ರೆ ಸರ್, ಹೆಣ್ಮಕ್ಳಿಗೆ ಫ್ರೀ ಬಸ್ ಅಲ್ವಾ? ಹೆಣ್ಮಕ್ಳಿಗೆ ಫ್ರೀ ಬಸ್ ಅದು ಬರೀ ಕರ್ನಾಟಕದಲ್ಲಿ ಇವ್ರು ಕೊಡ್ತಾ ಇರೋದು ಇಡೀ ನಮ್ಮ ಟೀಮ್ ಕಡೆಯಿಂದ ಹಾಗೂ ಕ್ಯಾಪ್ಟನ್ ಕಡೆಯಿಂದ. ನನ್ನ ಹೆಸರು ರಾಗಿಣಿ ಅಂತ ಹೇಳಿ. ಇಲ್ಲಿ ಭಾಳಷ್ಟು ಇವಾಗ ತುಂಬ ಹೊತ್ತು ನೋಡಿದ್ವಿ, ಎಲ್ಲ ಟೀಮ್ ಬಂದರು. ಪ್ರಮೋಷನ್ಸ್, ಮೂವಿ ಪ್ರಮೋಷನ್ಸ್ ಆಯಿತು, ಗೋಲ್ಡ್ ಪ್ಯಾಲೇಸ್ ಪ್ರಮೋಷನ್ ಆಯಿತು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಪ್ರಮೋಷನ್ ಆಯಿತು. ಇದೇ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡೋದೇನಂದರೆ, ನಾನು ಒಂದು ಕಬಡ್ಡಿ ಪ್ಲೇಯರ್ ಮುಂಚೆನೂ ಎಲ್ಲರೂ ಅಫ್ಕೋರ್ಸ್ ಹುಡುಗಿಯರು ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸಲ್ಲಿ ಖಂಡಿತವಾಗಿಯೂ ಕಬಡ್ಡಿ ಆಡಿರ್ತಾರೆ. ಇಷ್ಟೇ ಪ್ರಿಫರೆನ್ಸು ಈ ಎಂಡ್ ಆಫ್ ದ ಸೀಸನಲ್ಲಿ ಕಬಡ್ಡಿನೂ ಪ್ರಮೋಟ್ ಆದರೆ ಇಷ್ಟೇ ಖುಷಿ ಆಗುತ್ತೆ ನಮಗೆ. ಸಿನಿಮಾ ಇದ್ರೊಟ್ಟಿಗೆ ಕಬಡ್ಡಿ ಗೇಮ್ ಕೂಡ ಇಷ್ಟೇ ಮಟ್ಟಿಗೆ ಪ್ರಮೋಷನ್ ಸಿಗಲಿ ಅನ್ನೋದು ನನ್ನ ಆಶಯ. ಖಂಡಿತವಾಗಿ ಇಲ್ಲಿ ಎಷ್ಟೋ ಜನ ಕಬಡ್ಡಿ ಪ್ಲೇಯರ್ಸ್ ಇರೋರಿಗೂ ಅದೇ ಆಶಯ ಇರುತ್ತೆ. ಇವತ್ತೆಲ್ಲ ಮಾಡೆಲ್ಸ್ ಥರ ಬಂದಿದ್ದೀವಿ, ಸಾಂಗಲ್ಲೂ ಸಹ ಮಾಡೆಲ್ಸ್ ಥರ ಬಂದು ಕೋರ್ಟಲ್ಲಿ ದುರ್ಗೆಯರ್ ಥರ ಆಡೋದು ಹೆಣ್ಮಕ್ಳ ಕೈಯಲ್ಲಿದೆ. ಚೆನ್ನಾಗಿ ಕಬಡ್ಡಿ ಸ್ಪೋರ್ಟ್ನ ಸ್ಪೋರ್ಟಿವ್ ಆಗಿ ಆಡಿ ಚೆನ್ನಾಗಿ ಎಲ್ಲರೂ ಆಡೋಣ. ಕಬಡ್ಡಿನೂ ಇದೇ ರೀತಿಗೆ ನಾವು ಪ್ರಮೋಟ್ ಮಾಡೋಣ. ಆ್ಯಸ್ ಈಕ್ವಲಿ ಪ್ರಮೋಟಿಂಗ್ ದ ಮೂವೀಸ್ ಆ್ಯಂಡ್ ಅದರ್ ಬಿಸ್ನೆಸಸ್, ವಿ ಈಕ್ವಲಿ ಪ್ರಮೋಟ್ ದ ಸ್ಪೋರ್ಟ್. ಮೇನ್ ಕಾನ್ಸೆಪ್ಟ್ ಇಸ್ ಸ್ಪೋರ್ಟ್ ಓನ್ಲಿ. ಸೊ ವಿಲ್ ಡೂ ದಟ್ ಆ್ಯಸ್ ವೆಲ್. ಥ್ಯಾಂಕ್ ಯು ಅನಲ್. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಕಬಡ್ಡಿನ ಪ್ರಮೋಟ್ ಮಾಡೋಕ್ಕೆ ನಮ್ಮ ಚಿತ್ರರಂಗ ಮತ್ತು ಇಡೀ ಮೊದಲನೇ ಯುಗಾದಿ ಹಬ್ಬ, ಬೇವು ಬೆಲ್ಲ ತಿನ್ಕೊಂಡ್ಬಂದು ಯಾವ ಹಬ್ಬ ಅಂದರೆ ಹೊಸ್ತಡ್ಕೋ. ಸೊ ಹಾಗೆ ಇವತ್ತು ನಮ್ಮ ನವರಸನ್ ಸರು ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಮತ್ತು ಕ್ರಿಯೇಟಿವ್ ಹೆಡ್, ಅವರು ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದೀನಿ. ಹಾಗೆ ಸೊ ಹಾಗೆ ಚೇತನ್ ಸರ್ ಥರ ನಮ್ಮ ಸಿನಿಮಾನು ಕೂಡ May 10th, May 9th ರಿಲೀಸ್ ಆಗ್ತಾ ಇದೆ ಸರ್. May 9th ಸರ್, May 9th ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಕಬಡ್ಡಿನಲ್ಲಿ ಆ್ಯಕ್ಚುಲಿ ನಾನು ಒಬ್ಬಳು ಪಾರ್ಟ್ ಆಗಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ವಾಮನ ಸಿನಿಮಾ ಪ್ರೊಡ್ಯೂಸರ್ ಓನರ್ ಆಗಿರೋದು. ಅದಲ್ಲದೆ ಕೂಡ ಇಷ್ಟು ಜನ ಪ್ರೊಡ್ಯೂಸರ್ಸು ಕೂಡ ನಮಗೆ ಸಪೋರ್ಟಿವ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕೆಂದರೆ ಹುಡುಗಿರಿಗೆ ಆಟ ಆಡ್ಸೋದಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹುಡುಗಿ ವಿನ್ ಆಗಬೇಕು, ಹುಡುಗಿ ಮುಂದೆ ಲೈಫಲ್ಲಿ ಬರಬೇಕು ಅಂದರೆ ಹುಡುಗರು ಇದ್ದೇ ಇರ್ತಾರೆ. ಹೌದಾ? ಏನು ಇಲ್ಲ, ಹೌದಾ ಹುಡುಗಿರಾ? ಸೊ ಯಾರೇ ವಿನ್ ಆಗಲಿ ನಮ್ಮ ಹುಡುಗಿರೇ ವಿನ್ ಆಗೋದು. ಸೊ ಅದರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಣ, ವಿನ್ ಆಗೋಣ ಅಷ್ಟೇ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕಬಡ್ಡಿ ಅನ್ನೋ ಒಂದು ಆಟನ ಈ ಮಾಡ್ತಾ ಇರೋದೇ ಕೂಡ ಕಬಡ್ಡಿ ಅನ್ನೋ ಆಟ ಆಚೆ ಬರಲಿ, ಹಳ್ಳಿಯ ಸೊಗಡು. ಸೊ ಎಲ್ರಿಗೂ ಗೊತ್ತಾಗಲಿ ಅಂತ ಮಾಡ್ತಾ ಇರೋವಂತಹ ಒಂದು ಇದು ಒಂದು ಗೇಮ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರೂ ಕೂಡ ಆಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ದಾನಶೂರರು ಅನ್ಸುತ್ತೆ. ಎಲ್ಲರೂ ಕಪ್ಪನ್ನ ಬಿಟ್ಕೊಡೋದ್ರಲ್ಲೇ ಇದ್ದೀರಲ್ಲ, ಯಾಕೆ ಅಂತ? ಆಗಿಲ್ಲ, ಎಲ್ಲರೂ ಯಾರಿಗೆದ್ರು ಪರವಾಗಿಲ್ಲ. ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ ನೀವು? ನಮ್ಮ ಹುಡುಗಿರೆಲ್ಲ ಸಿನಿಮಾದಿಂದ ಬಂದವರು, ಸ್ವಲ್ಪ ಏನಾದರೂ ಆಗ್ಬಿಟ್ರೆ ಸುಮ್ಮನೆ ಯಾಕಪ್ಪ. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಷ್ಟೇ. ಓಕೆ, ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ ಅಂತ ಟೀಮ್ ಅವ್ರು ಯಾರಾದರೂ ಹೇಳ್ಬೋದಾ? ಯಾರಾದರೂ ಆಟಗಾರ್ತಿ?
ಸ್ಪೋರ್ಟ್ಸ್ನ ಆಡ್ತಾರೆ, ಬಟ್ ರಿಸ್ಕ್ ತೊಗೊಂಡು ಕಬಡ್ಡಿನ ತೊಗೊಂಬಂದಿದ್ದಾರೆ. ಇಟ್ಸ್ ಡೆಫಿನೆಟ್ಲಿ ಅ ರಿಸ್ಕಿ ಗೇಮ್. ಎಷ್ಟೇ ಕೇರ್ಫುಲ್ಲಾಗಿ ಆಡಿ ಅಂತ ಏನೇ ಹೇಳಿದ್ರೇನು ಒಂದು ಸತಿ ಕಬಡ್ಡಿ ಅಂತ ಸ್ಟಾರ್ಟ್ ಆದರೆ ಒಂಚೂರು ವೈಲೆಂಟ್ ಆಗೇ ಆಗುತ್ತೆ. ಸೊ ಎಲ್ಲರೂ ಸೇಫಾಗಿ ಆಡಿ, ಬಿಕಾಸ್ ಹುಡುಗಿರಲ್ಲ ಆ್ಯಂಡ್ ಆಲ್ ಆಫ್ ಇಸ್ ಮೋಸ್ಟ್ ಆಫ್ ದೆಮ್ ಆರ್ ಆರ್ಟಿಸ್ಟ್. ಸೊ ನಮ್ಮ ಫೇಸ್ನೆಲ್ಲ ಕಾಪಾಡಿಕೊಂಡು, ಫೇಸು, ಕೂದಲು, ಬಾಡಿ, ನೇಲ್ಸು ಎಲ್ಲ ಸೇಫಾಗಿ ನೋಡಿಕೊಂಡು ಆರಾಮಾಗಿ ಆಡಿ ಗೇಮ್ನ ಎಂಜಾಯ್ ಮಾಡ್ಕೊಂಡು ಆಡೋಣ. ಆ್ಯಂಡ್ ನೋಡೋಣ, ಸ್ವಲ್ಪ ನಮ್ಮ ಟೀಮ್ಗೆ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ನಾವು ಗೆದ್ದು ಟ್ರೋಫಿ ತೊಗೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸಾಕ್ಷಿ ಶೆಟ್ಟು. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಸಾಕ್ಷಿ ಶೆಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.